ತುಂಬ ಕ್ಯಾಮ್ರಾಗೋಸ್ಕರನೇ ರೆಡಿಯಾಗಿ ಕಾದು ಕುಳಿತು ಕ್ಯಾಮ್ರಾ ಟರ್ನ್ ಆಗ್ತಿದ್ದ ತಕ್ಷಣವೇ ಆ್ಯಕ್ಟ್ ಮಾಡೋದು ಅಥವಾ ಫುಲ್ ಫೇಕ್ ಆಗಿರೋದು, ಕ್ಯಾಮ್ರಾ ಪ್ಯಾನ್ ಆಗ್ತಿದೆ ಅಂದ ತಕ್ಷಣ ಯಾರು ಅಲರ್ಟ್ ಆಗ್ತಿದ್ರು? ಅದು ನೋಡೋರಿಗೆ ಆಗ ಅನ್ನಿಸ್ಬೋದು ಅಷ್ಟೇ. ಬಟ್ ಮನೆ ಒಳಗೆ ಇದ್ದಾಗ ಯಾವತ್ತು ನಾವು ಕ್ಯಾಮ್ರಾ ಇದೆ ಅದಿದೆ ಅನ್ನೋದು ಎಲ್ಲರೂ ಮರ್ತಾ ಇದ್ರು ಅಷ್ಟೇ. ಅಲ್ಲಿದ್ದಾಗ ಗೇಮ್ ಟೈಮಲ್ಲಿ ಅಷ್ಟೇ ಕೆಲವೊಂದು ಟೈಮ್ನಲ್ಲಿ ಸರಿ ತಪ್ಪು ನಾನು ಗೆಲ್ಲಬೇಕು ಅನ್ನೋ ಒಂದು ಬರದಲ್ಲೇ ಏನೋ ವಾದ ವಿವಾದ ಆಗೋದು ಬಿಟ್ಟರೆ, ಇನ್ನು ಅದು ಬಿಡ್ತು ಅಂದರೆ ಇನ್ನೆಲ್ಲರೂ ಜೊತೆಯಲ್ಲೇ ಊಟ ಮಾಡ್ತಾಯಿದ್ದೋ, ಎಲ್ಲರೂ ತರಲೆ ತಮಾಷೆ ಮಾಡ್ತಾಯಿದ್ದೋ, ಎಲ್ಲರೂ ಒಟ್ಟಿಗೆ ಮಲಗ್ತಾಯಿದ್ದೋ, ಎಲ್ಲರೂ ಚೆನ್ನಾಗಿದ್ದೋ. ಜಗಳ ಅಂತ ಆಗ್ತಿದ್ದೆ ಯಾವ ವಿಚಾರದಲ್ಲಿ ಅಂದರೆ ಏನೋ ಟಾಸ್ಕ್ ಕೊಟ್ಟಾಗ ಗೆಲ್ಲಬೇಕು ಅನ್ನೋ ಬರದಲ್ಲಿ ಮಾಮೂಲಿ ವಾದ ವಿವಾದ ಆಗೋದು ಅಷ್ಟೇ. ಇಲ್ಲ, ಅದು ಇದೆ ಅನ್ನೋದನ್ನೇ ಮರ್ತ್ಬಿಟ್ಟು ಬರ್ತಾ ನಾವು ಯಾರು ಕ್ಯಾಮ್ರಾಕ್ಕೋಸ್ಕರ ಆ್ಯಕ್ಟ್ ಮಾಡ್ತೇವೆ ಅಂತ ಯಾರೂ ಅನ್ನಿಸ್ನೇ ಇಲ್ಲ ನನಗೆ. ಈಗ ತುಂಬ ಫೇಕ್ ಆಗಿ ಆಡಿದ್ದು ಯಾರು ಅಂತ ನಿಮ್ಗೆ ಅನಿಸುತ್ತೆ ಅಷ್ಟು ಕಂಟೆಸ್ಟೆಂಟಲ್ಲಿ? ನನಗೆ ಹಂಗೆ ಅನ್ನಿಸ್ನೇ ಇಲ್ಲ. ನನಗೆ ಎಲ್ಲ ನ್ಯಾಚುರಲ್. ಹೊರಗಡೆ ಹೇಗಿದ್ರು, ಈಗ ಗಿಲ್ಲಿ ಅವನು ಇಲ್ಲಿ ಅಂತಲ್ಲ, ಅವನು ಬಿಗ್ ಬಾಸಲ್ಲಿ ಅಂತಲ್ಲ, ಹೊರಗಡೆ ಇದ್ದಾಗಲೂ ಅಷ್ಟೇ ನ್ಯಾಚುರಲಾಗೆ ಆಗ್ಬೋದು. ಬೇರೆ ಬೇರೆ ಚಾನಲ್ಲಿ ಕಾಮಿಡಿ ಶೋ ಮಾಡಬೇಕಾದ್ರೂ ಅಷ್ಟೇ ಒಳ್ಳೆ ಜನರನ್ನ ಮನರಂಜನೆ ಕೊಟ್ಕೊಂಡು ತುಂಬ ಚೆನ್ನಾಗಿದೆ ಅಂತಾರೆ. ಆ ಥರ ಎಲ್ಲರೂ ಅಷ್ಟೇ ಅವರವರ ಒಂದು ಉದ್ಯೋಗದಲ್ಲೆಲ್ಲ ತುಂಬ ಸ್ಟ್ರಾಂಗು ಹೆಸರು ಮಾಡಿರೋದ್ರಿಂದ ಫೇಕ್ ಅಂತ ಯಾರೂ ಆಟ ಆಡಿಲ್ಲ. ತಮ್ಮ ನ್ಯಾಚುರಲ್ ಆಟ ಆಡ್ಕೊಂಡು ಫೇಕ್ ಮಾಡಿದ್ರು 1 hour 2 hour ಮಾಡ್ಬೋದು ಅಷ್ಟೇ. 24 hours ಅಂತೂ ಫೇಕ್ ಮಾಡ್ಕೊಂಡು ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮಗೆ ಏನು ಅನಿಸುತ್ತೆ, ಟಾಪ್ 5ಅಲ್ಲಿ ಯಾರು ಇರ್ತಾರೆ ಅಂತ ಹೇಳಿ ನಿಮ್ಗೊಂದು ಥಿಂಕಿಂಗ್ ಇದೆ? ಟಾಪ್ 5 ಅಂದರೆ ಇದು ತುಂಬ ಬಿಗ್ ಬಾಸ್ ಅನ್ನೋದು ಇನ್ನೂ ಜನವರಿ ತನಕ ಇನ್ನೂ ಜರ್ನಿ ಇರೋದ್ರಿಂದ ಈಗಲೇ ಟಾಪ್ 5ಗೆ ಇಂಥರೇ ಹೋಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಈಗ ಪ್ರೆಸೆಂಟು ಸಿಚುವೇಷನ್ನಲ್ಲಿ ನಮ್ಮ ಗಿಲ್ಲಿ ನಟ ಆಗ್ಬೋದು, ರಕ್ಷಿತಾ ಆಗ್ಬೋದು, ಅಶ್ವಿನಿ ಮೇಡಮ್ ಅವರು ಈಗ ಒಂದು ಸ್ವಲ್ಪ ರನ್ನಿಂಗಲ್ಲಿ ಮೂವ್ಮೆಂಟ್ ಇದ್ದಾರೆ. ಬಟ್ ಫೈನಲ್ ಇನ್ನೂ ಜರ್ನಿ ಇರೋದ್ರಿಂದ ಯಾಕೆಂದರೆ ಯಾರು ಬೇಕಾದ್ರೂ ಮೇಲಾಗ್ಬೋದು, ಯಾರು ಬೇಕಾದ್ರೂ ಕೆಳಗಡೆ ಆಗ್ಬೋದು. ಜರ್ನಿನೇ ಹಂಗಿರ್ತದೆ ಆಟ ಅಂದಮೇಲೆ. ಆದ್ದರಿಂದ ಇವರೇ ಗೆಲ್ತಾರೆ, ಇವರೇ ಫೈನಲ್ಗೆ ಹೋಗ್ತಾರೆ ಅಂತ ಹೇಳೋದು ತುಂಬ ಕಷ್ಟ ಇದೆ.